ನಾನು ಒಬ್ಬ ಪೌರ ಕಾರ್ಮಿಕರ ಮಗ. 2021-22ರಲ್ಲಿ ಸಫಾಯಿ ಕರ್ಮಚಾರಿಯ ಬ್ಯಾಲೆನ್ಸ್ ಸ್ಕ್ಯಾವೆಂಜರ್ ಆಕ್ಟ್ 13 ಇದರಲ್ಲಿ ರಾಜ್ಯ ಉಸ್ತುವಾರಿ ಸದಸ್ಯನಾಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ. ತಲೆ ಮೇಲೆ ಮಲವರುವ ಪದ್ಧತಿಯಿಂದ ಅಲ್ಲಿಂದ ಅವರು ಅವರ ಒಂದು ಹೋರಾಟನ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ನಾವು IPD ಸಾಲಪ್ಪ ಅವ್ರನ್ನ ಬಹಳ ಹಸ್ಕೋಬೇಕಾಗುತ್ತೆ. ನಾನು ಇವತ್ತು ಈ ಮಾಧ್ಯಮದಿಂದ ನಾನು ಅವ್ರನ್ನ ಎಚ್ಚರಿಸ್ತೀನಿ. ಇವತ್ತು ಪೌರ ಕಾರ್ಮಿಕರ ಒಂದು ವರದಿ ಕೊಟ್ಟಿದಾರಲ್ಲ, ಗುತ್ತಿಗೆಯಲ್ಲಿ ರದ್ದುಪಡಿಸಿದ್ರೆ ಇವತ್ತು ನೇರ ಪಾವತಿಗೆ ಬಂದ್ಮೇಲೆ ನಮಗೆ ಉದ್ಯೋಗ ಭದ್ರತೆ ಇಲ್ಲ. ಇವತ್ತು ಸಿದ್ದರಾಮಯ್ಯ ಅವರು ನಮ್ಗೆ ಎಂತ ಭಾಗ್ಯ ಕೊಟ್ಟಿದ್ದಾರೆ ಅಂದರೆ, ಸತ್ರ ಕೆಲಸ ಎಲ್ಲ ಟ್ರೀಟ್ ಆಡಿದ್ರೆ ಪೆನ್ಷನ್ ಇಲ್ಲ, ಇದನ್ನ ನಮ್ಗೆ ಕೊಟ್ಟೋಗಿದ್ದಾರೆ. ಈ ಸರಿ ದಸರಾನ ನಿಲ್ಸೋದಂತ ಕಾಯಮ್ಮು ಎಲ್ಲ ಇಡೀ ಕರ್ನಾಟಕದ ಒಂದು ಸಂಘಟನೆಗಳೆಲ್ಲ ನಾನು ಮೈಸೂರು ಜಿಲ್ಲೆಗೆ ಕರೆಸ್ಕೊಂಡು ಬೆಂಗಳೂರಲ್ಲೂ ಸಂಘಟನೆಗಳ ಜೊತೆ ಮಾತಾಡಿ ಇವತ್ತು ಮೈಸೂರು ದಸರಾ ನಿಲ್ಸೋಕ್ಕೆ ಈ ದಿನದಿಂದ ನಾನು ಪ್ರಾರಂಭ ಮಾಡ್ತೀನಿ ಅಂತ ಈ ಸಮುದಾಯ TV ಮುಖಾಂತರ ನಾನು ತಮಗೆ ತಿಳಿಸ್ತಾ ಇದ್ದೀನಿ. ಸಮುದಾಯ ಟಿವಿಯ ವೀಕ್ಷಕರೇ, ಇಂದು ನಾವು ಮೈಸೂರಿನ ಒಂದು ಹೃದಯ ಭಾಗದಲ್ಲಿದ್ದೇವೆ. ಮೈಸೂರಿನಲ್ಲಿ ಪೌರ ಕಾರ್ಮಿಕರ ಮುಖಂಡರು ಮತ್ತು ಸಫಾಯಿ ಕರ್ಮಚಾರಿಗಳ ಪರವಾಗಿ ಹೋರಾಟಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ MV ವೆಂಕಟೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಇವರು ಕೇವಲ ನಾಯಕರಷ್ಟೇ ಅಲ್ಲ, ಪ್ರತಿಯೊಂದು ಸಾಮಾಜಿಕವಾದಂಥ ಸಮಸ್ಯೆ ಉದ್ಭವಿಸಿದಾಗ ಮುಂದೆ ನಿಂತ್ಕೊಂಡು ತನುಮನ ದರ ಅರ್ಪಿಸಿ ಹೋರಾಟ ಮಾಡಿದ್ದಾರೆ. ನಾವು ಕೇವಲ ಸಮುದಾಯ ಟಿವಿಯವರು ಬೆಂಗಳೂರಿಗಷ್ಟೇ ಸೀಮಿತವಾಗಿಲ್ಲದೆ ರಾಜ್ಯಾದ್ಯಂತ ಪರ್ಯಟನೆ ಮಾಡಿ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಬೆಳಕು ಚೆಲ್ಲೋದು, ಅಲ್ಲಿ ಸಾಧನೆ ಮಾಡ್ತಾ ಇರ್ತಕ್ಕಂಥವ್ರನ್ನ ತೋರಿಸೋದು, ಆಮೇಲೆ ಹೋರಾಟಗಳನ್ನು ಮಾಡ್ತಾ ಇರೋಂಥವ್ರ ಒಂದು ಸೇವೆಯನ್ನು ಕೂಡ ತೋರಿಸುವಂಥ ಪ್ರಯತ್ನ ಸಮುದಾಯ ಟಿವಿ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಮೈಸೂರಿಗೆ ಬಂದಿದ್ದೀವಿ. ಬನ್ನಿ ಅವ್ರನ್ನ ಮಾತಾಡಿಸಿ ಹೆಚ್ಚಿನ ವಿವರ ಕೇಳಿ ತಿಳ್ಕೊಳ್ಳೋಣ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ತೆ. ಅಣ್ಣ, ಸಮುದಾಯ ಟಿವಿ ಕೇಳಿದ ತಕ್ಷಣ ನೀವು ಒಪ್ಕೊಂಡು ತಾವೊಂದು ಬೈಟ್ ಕೊಡೋದಕ್ಕೆ ಮುಂದೆ ಬಂದಿದ್ದಕ್ಕೆ ಧನ್ಯವಾದಗಳಣ್ಣ. ನನಗೆ ಥ್ಯಾಂಕ್ ಯು. ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೋಸ್ಕರ ಮಾಡ್ಕೊಳ್ಳಿ. ಸಮುದಾಯ TV ಅವರಿಗೆ ನಾನು ಇವತ್ತು ಮೈಸೂರಿಗೆ ಬಂದು ಅವರು ಪೌರ ಕಾರ್ಮಿಕ ವಿಚಾರವಾಗಿ ಒಂದು ಅವರ ಸ್ಥಿತಿಗತಿಗಳನ್ನ ಮಾತಾಡಬೇಕಂತೇಳಿ ನನ್ನನ್ನು ಭೇಟಿ ಮಾಡತಕ್ಕಂಥ ಸಮುದಾಯ TV ಪ್ರಮುಖರಾದಂಥ ಅಂಜನ್ ಕುಮಾರ್ ಸರ್ ಬಂದಿದ್ದಾರೆ. ಅವರಿಗೆ ನಮ್ಮ ಮೈಸೂರು ಪರವಾಗಿ ಪೌರ ಕಾರ್ಮಿಕರಿಗೆ ಸ್ವಾಗತ ಬಯಸ್ತೀನಿ. ನನ್ನ ಹೆಸರು MV ವೆಂಕಟೇಶ್ ಅಂತೇಳಿ. ನಾನು ಒಬ್ಬ ಪೌರ ಕಾರ್ಮಿಕರ ಮಗ. ಜೊತೆಗೆ 2021-22ರಲ್ಲಿ ಸಫಾಯಿ ಕರ್ಮಚಾರಿಯ ಬ್ಯಾಲೆನ್ಸ್ ಸ್ಕ್ಯಾವೆಂಜರ್ ಆಕ್ಟ್ 13 ಇದರಲ್ಲಿ ರಾಜ್ಯ ಉಸ್ತುವಾರಿ ಸದಸ್ಯನಾಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ ಸರ್ಕಾರ ಮಟ್ಟದಲ್ಲಿ. ಹಾಗಾಗಿ ಇವತ್ತು ಪೌರ ಕಾರ್ಮಿಕರ ಕೆಲವು ಸ್ಥಿತಿಗತಿಗಳನ್ನ ನಮ್ಮ ಸಮುದಾಯ TV ಅವ್ರು ಕೇಳತಕ್ಕಂಥ ಒಂದು ಇದಕ್ಕೆ ನಾನು ಅವರಿಗೆ ಒಂದು ಮಾಹಿತಿ ಕೊಡಬಲ್ಲೆ ಅಂತೇಳಿ ಇವತ್ತು ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಸರ್. ಅಣ್ಣ, ನಮ್ಮ ಪೌರ ಕಾರ್ಮಿಕರ ಪಿತಾಮಹರು, ಮಾಜಿ MLA ಮತ್ತು ಮಾಜಿ ರಾಷ್ಟ್ರೀಯ ಉಪಾಧ್ಯಕ್ಷರು ಸಫಾಯಿ ಕರ್ಮಚಾರಿ ಆಯೋಗಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದಂಥ IPD ಸಾಲಪ್ಪನವ್ರ ಬಗ್ಗೆ ಏನು ವಿಷಯ ನಿಮಗೆ ಗೊತ್ತಿದೆ? ಮತ್ತು IPD ಸಾಲಪ್ಪನವರು ಯಾಕೆ ಶ್ರೇಷ್ಠರು? ಅವರ ಆದರ್ಶಗಳು ನಿಮ್ಮ ಮೇಲೆ ಎಷ್ಟು ಪ್ರಭಾವ ಬೀರಿದೆ? ನಿಜಕ್ಕೂ ಇವತ್ತು ನಾವು IPD ಸಾಲಪ್ಪ ಅವ್ರನ್ನ ಭಾಳ ಪ್ರಮುಖವಾಗಿ ನಮ್ಮ ಸಮುದಾಯ ಭಾಳ ಅವ್ರನ್ನ ನೆನೆಸ್ಕೋಬೇಕಾಗತ್ತೆ. ಯಾಕಂದರೆ ಒಂದು ಕಾಲಘಟ್ಟದಲ್ಲಿ ಏನು ತಲೆ ಮೇಲೆ ಮಲವರುವ ಪದ್ಧತಿಯಿಂದ ಅಲ್ಲಿಂದ ಅವರು ಅವರ ಒಂದು ಹೋರಾಟನ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಬಸವಲಿಂಗಪ್ಪ ಅವರು, ನಿಜಲಿಂಗಪ್ಪ ಅವರು, ದೇವರಾಜ ಸರೋಡು ಇವ್ರನ್ನ ಗುರುಸಿ, ಇವರು ಸಾಲಪ್ಪ ಅವರು ಹೋರಾಟನ ಗುರುಸಿ ಇವ್ರನ್ನ ಒಂದು ನಾಯಕತ್ವವನ್ನು ಕೊಟ್ಟು ಇವತ್ತು ಪೌರ ಕಾರ್ಮಿಕರಿಗೆ ಒಂದು ದಾರಿದೀಪವಾಗಿ ಮಾಡಬೇಕಂತೇಳಿ ಅವರನ್ನು 1974-70 ದೇವರಾಜ MLA ಮಾಡ್ತಾರೆ. MLA ಮಾಡ್ತಾರೆ ಅವ್ರನ್ನ. ತದನಂತರ ಅವರು ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಡೆಪ್ಟಿ ಪ್ರೆಸಿಡೆಂಟ್ ಆಗ್ತಾರೆ, ಉಪ ಆಯೋಗ ಕಮಿಷನ್ಗೆ ಆಗ್ತಾರೆ. ಆವಾಗ ಅವ್ರ ಕಾಲಘಟ್ಟದಲ್ಲಿ ಏನು ತಲೆ ಮೇಲೆ ಮರುವಂಥ ಪದ್ಧತಿನ ರದ್ದುಪಡಿಸಾದ್ಮೇಲೆ ಈ ಪೌರ ಕಾರ್ಮಿಕರಿಗಂತಲೇ ವಿಶೇಷವಾಗಿ ಪೌರ ಕಾರ್ಮಿಕ ಕಲ್ಯಾಣಕ್ಕೋಸ್ಕರ 18% ಇತ್ತು ಅವಾಗ. ಆ 18%ಅಲ್ಲಿ ಇವರ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ವಸತಿಯಾಗಿ ಮತ್ತು ಆ ಸಮುದಾಯಕ್ಕೆ ತಕ್ಕಂಥ ಪೌರ ಕಾರ್ಮಿಕ ಸಿಗಬೇಕಂತ ಸೌಲಭ್ಯಗಳು, ಒಂದು ESI ಇರ್ಬೋದು, ಮಿನಿಮಮ್ ವೇಜಸ್ ಇರ್ಬೋದು, ಆ ಕಾಲಘಟ್ಟಕ್ಕೆ ನಿಜವಾಗ್ಲೂ ಅವರು ನಮಗೆಲ್ಲ ಒಂದು ರೀತಿಯಾಗಿ ಈ ಕೆಳ ಸಮುದಾಯಕ್ಕೆ ಯಾವ ರೀತಿ ಓಡಾಡಿದ್ರೋ ಅದೇ ಒಂದು ನಿಟ್ಟಿನಲ್ಲಿ ಕಟ್ಟ ಕಡೆಯ ಜನ ಯಾರಪ್ಪ ಅಂದರೆ ಇವತ್ತು ಕಸವನ್ನು ಒಬ್ಬ ಮನುಷ್ಯ, ಒಂದು ಪ್ರಾಣಿಗಳು ಏನು ಬೇಡ ಅಂಥೇಳಿ ತಿಳಿಸಂಥ ಒಂದು ಕಸವನ್ನು ನಾವು ಎತ್ತಾ ಇದ್ವಿ. ಆ ಕಾಲಘಟ್ಟದಲ್ಲಿ ಅವರು ನಮಗೆ ನಿಜವಾಗ್ಲೂ ಒಂದು ಆಶಾಕಿರಣವಾಗಿ IPD ಸಾಲಪ್ಪರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತು ಅವ್ರನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿದ್ದಾರೆ, ರಾಜ್ಯ ಮಟ್ಟದಲ್ಲಿ ಗುರುತಿಸಿದ್ದಾರೆ. ಅವರು ಬೇರೆಯವರೆಲ್ಲ ಸ್ಫೂರ್ತಿಯಾಗಿದ್ದಾರೆ. ಇವತ್ತು IPD ಸಾಲಪ್ಪರ ಜೊತೆ ಇದ್ದವರೆಲ್ಲ MLAಗಳಾಗಿದ್ದಾರೆ, ಚೇರ್ಮನ್ಗಳಾಗಿದ್ದಾರೆ, ಸೆಕೆಂಡ್ ಲೈನ್ ಥರ್ಡ್ ಲೈನ್ ಇರೋರೆಲ್ಲ ಜೊತೆಗೆ ಲೀಡರ್ಗಳಾಗಿದ್ದಾರೆ. ಆಮೇಲೆ ಅವ್ರನ್ನೆಲ್ಲ ಆರ್ಥಿಕವಾಗಿ
ಅವರೆಲ್ಲ ಆರ್ಥಿಕವಾಗಿ ಮುಂದೆ ಬಂದಿದ್ದಾರೆ. ಒಂದು 3 ತಲೆಮಾರಿನಷ್ಟು ಇವತ್ತು ಬೆಂಗಳೂರಲ್ಲಿ ರಾಜ್ಯದಲ್ಲಿ ಒಂದು ಆರ್ಥಿಕವಾಗಿ ಡೆವಲಪ್ಮೆಂಟ್ ಆದರು. ಅದು ತದನಂತರ ಅವರು ಮುಂದೆ ಸಫಾಯಿ ಕರ್ಮಚಾರಿ ಆಯೋಗ ಆಗಬೇಕು, ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಅವ್ರು ಕನಸೋದು. ಇವೆರಡೂ ಆಗಬೇಕನ್ನೋದು ಅವ್ರು ಕನಸಿತ್ತು. ಅವ್ರು ಹಾಕ್ಕೊಟ್ಟ ಒಂದು ಹಾದಿಲೇ ಇವತ್ತು ಅದು BJP ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, JDS ಸರ್ಕಾರ ಇರ್ಬೋದು, ಎರಡೂ ಆ ಒಂದು ಸಫಾಯಿ ಕರ್ಮಚಾರಿ ಆಯೋಗ, ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟು, ಇವೆರಡು ಏನಪ್ಪ ಅಂದರೆ ಸಫಾಯಿ ಕರ್ಮಚಾರಿ ಮ್ಯಾನಲ್ ಸ್ಕ್ಯಾವೆಂಜರ್ ಬಂದ್ಬಿಟ್ಟು ಏನು ಕೈಲಿ ಮಲವನ್ನು ಬಾಚ್ತಾರಲ್ಲ ಅವ್ರಿಗೆ ಒಂದು ಆಯೋಗ ಕೊಟ್ಟಿದೆ. ಏನು ಪೌರ ಕಾರ್ಮಿಕರು ರೋಡ್ ಸ್ವೀಪಿಂಗ್ ಏನು ಮಾಡ್ತಾರೆ ಮತ್ತು ಇತರ ಲೋಡರ್ಸು ಡ್ರೈವರ್ಸ್ಗಳಿಗೆ ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡಿದೆ. ಅದು ಫೈನಾನ್ಷಿಯಲ್, ಇದು ಜುಡಿಷಿಯಲ್, ಅವೆರಡನ್ನು ಈ ಸಾಲಪರ್ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹೌದು, ಅದಕ್ಕೆ ನೀವು ಇವಾಗ ಒಂದು ಉದಾಹರಣೆ ನೋಡ್ಬೋದು. ಆ ಥರ 2 ಕಮಿಷನ್ ಆಗೋದಕ್ಕೆ ಸಾಲಪತ ಆತ್ಮವರು ಮೂಲ ಕಾರಣರಾಗ್ತಾರೆ. ಇವತ್ತು ಅವ್ರು ಹಾಕಿದ ಬೀಜದಲ್ಲೇ ಅವ್ರ ಮಗ ಇವತ್ತು ಒಬ್ಬರು ಮುರಳಿ ಅಶೋಕ್ ಸಾಲಪ್ಪನವರು ಆ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮಕ್ಕೆ ಚೇರ್ಮನ್ ಕೂಡ ಆಗ್ತಾರೆ. ಇದು ಗ್ರೇಟ್ ಕೊಡುಗೆ ಅನ್ಸಲ್ವಣ್ಣ ಅವ್ರದ್ದು IPD ಸಲ? ನಿಜಕ್ಕೂ ಇದು ನೋಡಿ, ಒಬ್ಬ ಪೌರ ಕಾರ್ಮಿಕರ ಮಗ ಅವ್ರು ಕೊಟ್ಟಂಥ ದಾರಿಲಿ ಆ ನಿಗಮಗಳಿಗೆ, ಆ ಯಾಗಕ್ಕೆ ಪೌರ ಕಾರ್ಮಿಕ ಮಕ್ಕಳು ಅವಲಂಬಿತರೆ ಇವತ್ತು ಚೇರ್ಮನ್ಗಳಾಗ್ತಾ ಇದ್ದಾರೆ ಅಲ್ಲ, ಅದೊಂದು ಗ್ರೇಟು. ಆಮೇಲೆ ಜೊತೆಗೆ ಇಡೀ ರಾಜ್ಯದಲ್ಲಿ ಆಯೋಗಕ್ಕೆ 4 ಮೆಂಬರ್ ಇದೆ, ಅದು ಪೌರ ಕಾರ್ಮಿಕ ಮಕ್ಕಳಿಗೆ. ಡೆವಲಪ್ಮೆಂಟ್ ಕಾರ್ಪೊರೇಷನ್ 4 ಮೆಂಬರ್ ಇದೆ. ಹಾಗಾಗಿ 8 ಜನಕ್ಕೆ ರಾಜ್ಯದಲ್ಲಿ ಮೆಂಬರ್ಗಳಿದೆ ನಮಗೆ. ಇದೆಲ್ಲ ಯಾರು ಕೊಡುಗೆ ಅಂದರೆ ಸಾಲಪ್ಪನ ಕೊಡುಗೆ. ಇವತ್ತು ಸಾಲಪ್ಪನ ಕೊಡುಗೆ ಹಂಗಿದೆ. ಇವತ್ತು ನೋಡಿ, ಇನ್ನೊಂದು ಇತಿಹಾಸ ಅಂದರೆ ಇವತ್ತು ಕೇಂದ್ರ ನಮ್ಮ ರಾಜಧಾನಿ ಅಂತ ಬೆಂಗಳೂರಲ್ಲಿ BBMPಲಿ ಅವ್ರು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ಅವ್ರದ್ದೇ ಆದ ಒಂದು ಕಮಿಟಿ ಇದೆ, ಅವ್ರದ್ದೇ ಒಂದು ಫಂಡ್ ಇದೆ ರಿಹಾಬಿಲಿಟೇಷನ್ಗೆ. ಇದನ್ನ ನಾವು ಕರೆಕ್ಟಾಗಿ ನಾವು ಸಂಘ ಸಂಸ್ಥೆಯವರು ಬಳಸ್ಕೋಬೇಕು. ಅಲ್ಲೂ ಸಂಘ ಸಂಸ್ಥೆಗಳು ವಿಚಾರವಾಗಿ ಹೇಳಿದ್ದಕ್ಕೆ ಸಾರಿ, ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ನೀವು ಮೈಸೂರಲ್ಲಿ ನಾಯಕರಾಗಿದ್ದೀರಿ. ಎಷ್ಟೋ ಜನ ಅವ್ರನ್ನ ಬರೀ ಬೆಂಗಳೂರಿಗೆ ಸೀಮಿತ ನಾಯಕರು ಅನ್ಕೋತಾರೆ. ಮತ್ತು ಎಲ್ಲ ಬಿನ್ನಿಪೇಟೆ ವಿಧಾನಸಭಾ ಕ್ಷೇತ್ರ ಇತ್ತು, ಆ ಗೌರಿಪಾಳ್ಯ ಮತ್ತು ನಮ್ಮ ಪಾರಾಯಣಪುರ ಈ ಭಾಗಕ್ಕೆ ಸೀಮಿತ ಮಾತ್ರ ಅನ್ಕೋತಾರೆ. ನಿಮ್ಮವರೆಗೂ ಹೆಂಗೆ ಬಂತಣ್ಣ? ಈಗ ಮೈಸೂರಲ್ಲಿ ನಾಯಕರಾಗಿದ್ದೀರಿ, ನೀವು ಕೂಡ ಸಾಲಪ್ಪನವ್ರನ್ನ ಹಾಡಿ ಹೊಗಳ್ತಾ ಇದ್ದೀರಿ. ಇವತ್ತು ಸಾಲಪ್ಪ ಅವ್ರನ್ನ ಯಾಕೆ ನೆನೆಸ್ಕೊಬಟ್ಟೆ, 2000ರಲ್ಲಿ ಇದೇ ಮೈಸೂರಿಗೆ ಆವತ್ತು ವಾರ್ಡ್ ನಂಬರ್ 42 BB ಕೇರಿ ಪುಲಿಕೇಶಿ ಅಂತೇಳಿ ಒಂದು ಟಿಕೆಟ್ ಕೊಟ್ಟಿದ್ದಾರೆ ಮುತ್ತರಾಜನ್ ಅವ್ರಿಗೆ. ಹೌದಾ? ಲೋಕಲ್ ಬಾಡಿ ಎಲೆಕ್ಷನ್ಗೆ. ಹೌದಾ? ಆ ಕಾಲಘಟ್ಟದಲ್ಲೇ ಅವರು ಆವತ್ತು ಬಂದಾಗ ಇಲ್ಲಿ ಒಬ್ಬರನ್ನ ನಾಯಕನ ಸೃಷ್ಟಿ ಮಾಡಿ ನನ್ನ ಪೌರ ಕಾರ್ಮಿಕ ಒಂದು ಟಿಕೆಟ್ ಕೊಟ್ಟಿದ್ದಾರೆ. ಇದು ಇತಿಹಾಸ ಇದೆ ಮೈಸೂರಲ್ಲಿ. ಆದ್ರೆ ಆವತ್ತಿನ ಪರಿಸ್ಥಿತಿ ಏನಪ್ಪ ಐತಂದ್ರೆ, ಇವರು ಕಾಂಗ್ರೆಸ್ ಇಂದ ಮುತ್ತರಾಜ್ ಅವ್ರು ಕೊಡ್ತಾರೆ, JDS ಇಂದ ನಾರಾಯಣ ಅವ್ರು ಕೊಡ್ತಾರೆ. ಅಲ್ಲಿ ನಮ್ಮಿಬ್ರಿಗೆ ಕ್ರಾಶ್ ಆಗುತ್ತೆ. ಹಾಗಾಗಿ ಎಲ್ಲರೂ IPD ಸಾಲಪ್ಪರು ಎಲ್ರಿಗೂ ಗೊತ್ತಿದೆ. ಆದ್ರೆ ಈಗಿನ ಜನರೇಷನ್ ಮರೀತಾ ಇದೆ. ಸಾಲಪ್ಪನ ಬಗ್ಗೆ ಮಾತಾಡೋರಿಲ್ಲ. ಈಗ ಸಾಲಪ್ಪನ ಬಗ್ಗೆ ಮಾತಾಡೋರಿಲ್ಲ. ಸಾಲಪ್ಪನ ಬಗ್ಗೆ ಹೇಳ್ಬೇಕಂದ್ರೆ ಏನು 4ನೇ ತಲೆಮಾರಿತ್ತೋ ಇಲ್ಲ 5ನೇ ತಲೆಮಾರಿತ್ತೋ ಅವರು ಅಭಿಮಾನಿಗಳಂತಕ್ಕಂಥ ಈಗ ಬೆಂಗಳೂರಲ್ಲಿ ಜಾಸ್ತಿ ಅಭಿಮಾನಿಗಳಿದ್ದಾರೆ. ಅವರು ಒಂದು ಪ್ರತಿ ವರ್ಷ ಅವರು ಬರ್ತ್ಡೇ ಇರ್ಬೋದು, ಮತ್ತು ಅವರ ತಿಥಿ ಒಂದು ಪುಣ್ಯಸ್ಮರಣೆಯಲ್ಲಿ ಇವತ್ತು ಸರ್ಕಾರಗಳು ಕಾರ್ಯಕ್ರಮ ಮಾಡ್ತಿದೆ. ಒಂದೊಂದು ಹಂತದಲ್ಲಿ ಒಬ್ಬರು ಮಾಡ್ಕೊ ಬರ್ತಾನೆ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ 2018ರಲ್ಲಿ ನಮ್ಮ ಸೂರ್ಯಚಂದ್ರ ಮಂಜಣ್ಣ ಅಂತೇಳಿ ನಮ್ಮ ಆತ್ಮೀಯರು ಮತ್ತೆ ನಮ್ಮ IPD ಸಾಲಪ್ಪ ಅವರ ಅಭಿಮಾನಿಯವರು, ಪಟ್ಟ ಅಭಿಮಾನಿಯವರು, ಯುವ ಮುಖಂಡರು, ಅವರು IPD ಸಾಲಪ್ಪ ಒಂದು ಸಂಘ ಕಟ್ಟಿ ನಮ್ಮ ಪೌರ ಕಾರ್ಮಿಕ ಕಾಲೋನಿಗಳಿಗೆ ಭೇಟಿ ಕೊಟ್ಟು ವಿದ್ಯೆಗೆ ಏನು ಬೇಕು, ಆರೋಗ್ಯಕ್ಕೆ ಏನು ಬೇಕು, ಆರ್ಥಿಕಗೆ ಏನು ಬೇಕು, ಸರ್ಕಾರ ಮಟ್ಟದಲ್ಲಿ ಏನೇನಾಗಬೇಕು, ಸಾಲಪ್ಪನ ಒಂದು ನೆನಪನ್ನ ಇವತ್ತು ಅವರು ಚೈತನ್ಯ ರಥೆ ಮಾಡ್ಕೊಂಡು ಇವತ್ತು ಇಡೀ ರಾಜ್ಯ ಅಂತ ಪ್ರಚಾರ ಮಾಡಿಕೊಂಡು IPD ಸಾಲಪ್ಪ ನಮ್ಮವರಿದಾನಂತ ಈಗ ಅವರು ಬೆಳಕು ಚೆಲ್ತಾ ಇದ್ದಾರೆ. ಇದು ನಿಜಕ್ಕೂ ಒಳ್ಳೆ ಕಾರ್ಯ ಇದು. ಯಾಕಂದ್ರೆ ನಮ್ಮ ನಾಯಕರನ್ನ ನಾವು ಗುರ್ಸ್ಕೋಬೇಕಾಗುತ್ತೆ. ಈಗ ಎಲ್ಲ ಸಮುದಾಯಗಳಲ್ಲಿ ಏನು ಮಾಡ್ತಾರೆ, ಅವ್ರವ್ರ ನಾಯಕನ ಗುರ್ಸ್ಕೊಳ್ತಾರೆ. ಅವ್ರವ್ರ ನಾಯಕನ ಗುರ್ಸ್ಕೊಂಡು ಎಲ್ಲ ಇಡೀ ರಾಜ್ಯ ಅಂತ ಒಂದು ಅವರ ಸವಿ ನೆನಪಿಗಾಗಿ ಒಂದು ಬರ್ತ್ಡೇ ಇರ್ಬೋದು, ಒಂದು ಒಳ್ಳೆ ಕಾರ್ಯ ಇರ್ಬೋದು, ಈ ಥರ ಮಾಡ್ತಾರಿಂದ ಈಗ ಮಂಜಣ್ಣನವರು ನಾವು ನೆನೆಸ್ಕೋಬೇಕಾಗತ್ತೆ ಈಗಿನ ಪರಿಸ್ಥಿತಿಯಲ್ಲಿ. ಜೊತೆಗೆ ಈ ಮಂಜಣ್ಣವ್ರ ಜೊತೆಗೆ ಸಮುದಾಯ TVಯವರು ನಾನು ಕಂಡಂಗೆ ಇವತ್ತು ಅತಿ ಹೆಚ್ಚಾಗಿ IPD ಸಾಲಪ್ಪನ ಬಗ್ಗೆ ಅವರು ವರದಿಗಳು ತರ್ತಾ ಇದ್ದಾರೆ. ಜೊತೆಗೆ ಪೌರ ಕಾರ್ಮಿಕರಾಗ್ತಕ್ಕಂಥ ನ್ಯೂನ್ಯತೆಗಳು, ಅವ್ರ ಕಷ್ಟಗಳನ್ನೇ ಸ್ಪಂದಿಸ್ತಾ ಇದ್ದೀರಾ. ಅದೊಂದು. ಜೊತೆಗೆ ಈ ಕಳೆದ ಬಾರಿ ಸಿದ್ದರಾಮಯ್ಯವರು ಇದೇ ನಮ್ಮ ಪೌರ ಕಾರ್ಮಿಕ ಸಂಘಟನೆ ಎಲ್ಲ ಸೇರಿ IPD ಸಾಲಪ್ಪ ಒಂದು ವರದಿನ ಅನುಷ್ಠಾನ ಮಾಡಿ ಅಂತಂದರು. ಇವತ್ತೇನಂದ್ರೆ ದರಿದ್ರ ನಮಗೆ, ಅದು IPD ಸಾಲಪ್ಪ ಅವ್ರನ್ನ ವರದಿ ಕೇಳಿದ್ದು ಕಾಂಗ್ರೆಸ್ ಸರ್ಕಾರ, ಅದನ್ನು ಡೆವಲಪ್ಮೆಂಟ್ ಮಾಡಿದೆ, ಅದನ್ನು ಒಂದು ಕಡೆ ಹಾಕಿದ್ದು ಕಾಂಗ್ರೆಸ್ ಸರ್ಕಾರ. ನಾನು ಇವತ್ತು ಈ ಮಾಧ್ಯಮದಿಂದ ನಾನು ಅವ್ರನ್ನ ಎಚ್ಚೆತ್ತರಿಸ್ತೀನಿ. ಇವತ್ತು ಪೌರ ಕಾರ್ಮಿಕರ ಒಂದು ವರದಿ ಕೊಟ್ಟಿದ್ದಾರಲ್ಲ 1974-73ರಲ್ಲಿ ಏನು ಕೊಟ್ಟಿದ್ರ, ಆ ವರದಿನ ಅನುಷ್ಠಾನ ಆಗಬೇಕು. ಏನಕ್ಕೆ ಅನುಷ್ಠಾನ ಆಗಬೇಕಂದ್ರೆ ಕೆಲವು ಪ್ರಮುಖವಾದ ಒಂದು ಅಂಶ ಇದೆ. ಆವತ್ತಿನ ಕಾಲಘಟ್ಟಕ್ಕೆ 500 ಜನಕ್ಕೆ ಒಬ್ರು ಅಂತೇಳಿ ಒಬ್ಬ ಪೌರ ಕಾರ್ಮಿಕ ಮಾಡಿದ್ರು.
ಆ ಕಾಲಘಟ್ಟದಲ್ಲಿ ಜನಸಂಖ್ಯೆ ಕಮ್ಮಿ ಇತ್ತು, 500 ಜನ ಅಂತ ಮಾಡಿದ್ರು. ಇವತ್ತಿನ ಪರಿಸ್ಥಿತಿ ಹೆಂಗೆ ಆಗಿದ್ರೆ, ಇದೇ ಸಿದ್ದರಾಮಯ್ಯರು 2014-13ರಲ್ಲಿ 750ಕ್ಕೆ ಒಬ್ಬ ಪೌರ ಕಾರ್ಮಿಕ ಅಂತ ಮಾಡಿದ್ದಾರೆ. ಅದು ತಿದ್ದುಪಡಿ ಮಾಡಿದ್ದಾರೆ. ಅದು ಆಗ್ಬಾರ್ದು. ಇವತ್ತೇನಾಗಿದೆ ಅಂದರೆ, ಇವತ್ತು ಕಸ ಜಾಸ್ತಿ ಆಗ್ತಿದೆ, ಮತ್ತು ಕಮರ್ಷಿಯಲ್ ಆಗ್ತಿದೆ, ಆಮೇಲೆ ರೆಸಿಡೆನ್ಸ್ ಡೆವಲಪ್ಮೆಂಟ್ ಆಗ್ತಿದೆ, ಜಿಲ್ಲೆಗಳೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ. ಈಗ ವಿಶೇಷವಾಗಿ ಪೌರ ಕಾರ್ಮಿಕರು ಒತ್ತಡ ಜಾಸ್ತಿ ಇದೆ. ಆಮೇಲೆ ರಿಟೈರ್ಡ್ ಆಗ್ತಾ ಇದ್ದಾರೆ. ರಿಟೈರ್ಡ್ ಆದಮೇಲೆ ಅವ್ರಿಗೆ ಪಾಪ ಯಾವುದೇ ಥರ ಸೌಲಭ್ಯಗಳು ಕೊಡ್ತಲ್ಲ. ಆಮೇಲೆ ರಿಕ್ರೂಟ್ಮೆಂಟ್ ನಡೀತಲ್ಲ, ಪೌರ ಕಾರ್ಮಿಕರು ರಿಕ್ರೂಟ್ಮೆಂಟ್ ನಡೀತಲ್ಲ. ಎಷ್ಟೋ ಸಂಘಟನೆಗಳು ಇವತ್ತು ಪ್ರತಿಭಟನೆಗಳು ಮಾಡಿದ್ದಾರೆ, ಕೆಲಸಗಳು ಸ್ಥಗಿತ ಮಾಡಿದ್ದಾರೆ. ಈ ಥರ ಎಲ್ಲ ಮಾಡಿರೋದ್ರಿಂದ ಇವತ್ತು ನಮಗೆ ಒಂದು ನೋವಾಗುತ್ತೆ. ಪೌರ ಕಾರ್ಮಿಕರನ್ನ ಭಾಳ ಕಡೆಗಣಿಸ್ತಾ ಇದ್ದಾರೆ ಅಧಿಕಾರಿ ವರ್ಗ ಮತ್ತು ಸರ್ಕಾರ ವರ್ಗ, ಅದು ಯಾವುದೇ ಇರ್ಬೋದು. ಆದರೆ ನಿಜವಾದ ಒಂದು ಹೋರಾಟಗಳು ನಮ್ಮಲ್ಲಿ ಬರ್ತಾ ಇಲ್ಲ. ಈಗ ನಮ್ಮಲ್ಲಿ ಏನಾಗಿದೆ, ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿ ಸಂಘ ಸಮಸ್ಯೆಗಳೆಲ್ಲ ಇವತ್ತು ಏನು 4 ತಲೆಮಾರುಗಳೆಲ್ಲ ಅವರೆಲ್ಲ ರಿಟೈರ್ಡ್ ಆಗಿ ಏಜ್ ಆಗಿ ಒಂದ್ ಕಡೆ ಸೇರ್ತಾ ಇದ್ರೆ ಯುವ ಪೀಳಿಗೆ ಈಗ ಸಂಘಟನೆಗೆ ಬರತಕ್ಕಂಥದ್ದು ದೊಡ್ಡ ದುರ್ದೈವ ನಮ್ಮ ಸಂಘಟನೆ. ಆಮೇಲೆ ಇನ್ನೊಂದು ಏನಾಗಿದೆ, ಇತ್ತೀಚೆಗೆ ನಮ್ಮ ಜೆ ನಗರ ದಕ್ಷಿಣದಲ್ಲಿ ಓಬಲೇಶ್ ಕಾಲೋನಿ ಅಂತಿದೆ, ಅಲ್ಲಿ ಒಬ್ಬ ಹುಡುಗ ಚಲಪತಿ ಅನ್ನೋರು ಅವರು ಕೂಡ ಭಾಳ ಸೇವೆಯಲ್ಲಿ ಇದ್ದಾಗಲೇ ಸಣ್ಣ ವಯಸ್ಸಿಗೆ ತೀರೋಗ್ತಾರೆ. ಈಗ ಅವ್ರ ಮನೆಯವ್ರಿಗೆ ಒಂದು ಉದ್ಯೋಗನೂ ಇಲ್ಲ, ಡೆತ್ ಫಂಡೂ ಇಲ್ಲ. ಇದು ಎಂಥ ನೇಮಕಾತಿ ಅಣ್ಣ, ಎಂಥ ಕಾಯಂ ಇದು ಹಂಗಾದ್ರೆ? ಸರ್, ಇದೇನಾಗಿದೆ ನೇಮಕಾತಿ ವಿಚಾರದಲ್ಲಿ ಭಾಳ ದುಃಖ ಆಗುತ್ತೆ. ಅದರಲ್ಲೂ ನಾನು ಅವತ್ತು ಗಲಾಟೆ ಮಾಡಿದ್ವಿ. 2016-17 ಸಾಲಿನಲ್ಲಿ ಮೈಸೂರಲ್ಲಿ ನಾವು ದಸರಾ ಟೈಮಲ್ಲಿ 10 ದಿನ ನಾವು ಇಲ್ಲಿ ಸ್ಟ್ರೈಕ್ ಮಾಡ್ತೀವಿ. ಅದರಲ್ಲಿ ನಾವು ಪ್ರಮುಖವಾಗಿ ನಿಂತು ಕೆಲಸ ಮಾಡ್ತೀವಿ ಎಲ್ಲ ಸಂಘಟನೆಯಲ್ಲಿ ಮೈಸೂರಲ್ಲಿ. ಆಗೇನಾಗುತ್ತೆ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇರ್ತಾರೆ. ಈಗ ನಾವೆಲ್ಲ ಪೌರ ಕಾರ್ಮಿಕರೆಲ್ಲ ಏನಾಗಿದೆ ಅಂದರೆ, ಸಿದ್ದರಾಮಯ್ಯರನ್ನ ನಂಬ್ಕೊಂಡಿದ್ದು ಒಂದು 30 ವರ್ಷದಿಂದ. ಅವರೇ ಫಾಲೋವರ್ಸ್ ಆಗಿ ನಾವು ಕಾಂಗ್ರೆಸ್ಗೆ ಏನೋ ಮಾಡ್ತಾರನ್ನೋ ಒಂದು ದೃಷ್ಟಿಯಲ್ಲಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಸಮುದಾಯ ಟಿವಿಗೆ. 30 ವರ್ಷದಿಂದ ಅವ್ರು ನಂಬಿದ್ದಕ್ಕೆ ನಮ್ಗೆ ಏನು ಮಾಡಿದ್ದಾರೆ ಅಂದರೆ, ನಿಮಗೆಲ್ಲ ಏಕಕಾಲಕ್ಕೆ ಕಾಯಂ ಮಾಡ್ತೀನಿ ಅಂತ ಹೇಳ್ಕೊ ಬಂದು ಅವರು ನೇರ ಪಾವತಿ ಸಿಸ್ಟಮ್ನ ತರ್ತಾರೆ. ಆ ನೇರ ಪಾವತಿ ಸಿಸ್ಟಮ್ ಹೆಂಗಿರುತ್ತೆ ಅಂದರೆ, ಅದು ಹರಿಯಾಣ ಪಂಜಾಬ್ ವ್ಯವಸ್ಥೆ. ಅದರಲ್ಲಿ ಏನಾಗುತ್ತೆ ಅಂದರೆ, ರೋಡ್ ಸ್ವೀಪಿಂಗ್ ಮಾಡೋರು ಮಾತ್ರ ತೊಗೊಳ್ತಾರೆ, ಹೊರಕೆ ಹಿಡಿದು ಕೆಲಸ ಮಾಡೋರು ಮಾತ್ರ ನೇರ ಪಾವತಿ ತೊಗೊಳ್ತಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಗುತ್ತಿಗೆ ಇದ್ದಾಗ ಎಲ್ಲರೂ ಒಟ್ಟಿಗೆ ಇರ್ತಾರೆ. ಯಾರು ಲೋಡರ್ಸು, ರೋಡ್ ಸ್ವೀಪಿಂಗು, ಒಳಚರಂಡಿ ಅವರು, ಚಾಲಕರು ಎಲ್ಲರೂ ಒಟ್ಟಿಗೆ ಇರ್ತಾರೆ ಗುತ್ತಿಗೆಯಲ್ಲಿ. ಸರ್ಕಾರ ಎಂಥ ಒಂದು ದುರ್ದೈವ ನೋಡಿ, ಅವರು ಎಲ್ಲ ಒಟ್ಟಿಗೆ ಇರ್ತದೆ. ಆದರೆ ನೇರ ಪಾವತಿ ಸಿಸ್ಟಮ್ ಬರ್ಬೇಕಾದ್ರೆ ಏನು ಮಾಡ್ತಾರೆ ಅಧಿಕಾರಿ ವರ್ಗ, ಸರ್ಕಾರ ಬರೀ ಪೊರಕೆ ಯಾರು ಗೂಡಿಸ್ತಾರೆ ಅವ್ರನ್ನ ಮಾತ್ರ ನೇರ ಪಾವತಿಗೆ ತೊಗೊಳ್ತಾರೆ. ಉಳಿದವ್ರನ್ನ ಲೋಡರ್ಸು, ಡ್ರೈವರ್ಸ್ನ ಮತ್ತು UGD ಅವ್ರ ನಗರ ಪಾಲಿಕೆ BBMPಲಿ ಸಪ್ರೇಟ್ ಇರುತ್ತೆ ಒಳಚರಂಡಿ, ಇನ್ನು ನಗರ ಪಾಲಿಕೆ ನಗರಸಭೆಗಳಲ್ಲಿ ಒಳಚರಂಡಿ ಒಟ್ಟಿಗೆ ಇರ್ತದೆ. ಹಾಗಾಗಿ ಏನಾಗುತ್ತದೆ, ಸಿದ್ದರಾಮಯ್ಯವ್ರು ಏನು ಹೇಳ್ತಾರೆ, ನಾನು ಗುತ್ತಿಗೆಯನ್ನು ರದ್ದುಪಡಿಸಿದ್ದೀನಿ ಅಂತಾರೆ. ಗುತ್ತಿಗೆಯಲ್ಲಿ ರದ್ದುಪಡಿಸಿದ್ರಿ, ಇವತ್ತು ಡ್ರೈವರು, ಲೋಡರ್ಸು, UGD ಅವ್ರನ್ನ ಗುತ್ತಿಗೆಯಲ್ಲಿದ್ದೀರ, ಗೂಡ್ಸವ್ರನ್ನ ಒಳಗಡೆ ತೊಗೊಂಡ್ರಿ. ಇದರಲ್ಲೂ ನಮ್ಮ ತಾರತಮ್ಯ ಏನಾಗಿದೆ ಅಂದರೆ, ಇವತ್ತು ನೇರ ಪಾವತಿಗೆ ಬಂದಮೇಲೆ ನಮಗೆ ಉದ್ಯೋಗ ಭದ್ರತೆ ಇಲ್ಲ, ಸತ್ರ ಕೆಲಸ ಇಲ್ಲ, ರಿಟೈರ್ಡ್ ಆದ್ರೆ ಪೆನ್ಷನ್ ಇಲ್ಲ. ಇವತ್ತು ಕೆಲಸ ಮಾಡಿದ್ರೆ ನೀವು ಸಂಬಳ ಇಲ್ಲ, ಕೆಲಸಕ್ಕೆ ಬರಲಿಲ್ಲ ಅಂದರೆ ಸಂಬಳ ಇಲ್ಲ. ಈ ಥರ ಪರಿಸ್ಥಿತಿ ಇದೆ. ಈ ಥರ ಪರಿಸ್ಥಿತಿ ಇದ್ದಾಗಲೂ ಸ್ನೇಹಿತರೆ, 2022-23ರಲ್ಲಿ ನಾನು ಅಧಿಕಾರದಲ್ಲಿದ್ದಾಗ, ಬೊಮ್ಮಾಯಿ ಸರ್ಕಾರ BJP ಇದ್ದಾಗ, ಆಯೋಗದ ಅಧ್ಯಕ್ಷರಾದ ಕೋಟೆ ಶಿವಣ್ಣವರು, ಸಫಾಯಿ ಕರ್ಮಚಾರಿ ಆಯೋಗದ ಕೋಟೆ ಶಿವಣ್ಣವರು, ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹನುಮಂತಪ್ಪ ಅವರು, ಬಳ್ಳಾರಿ ಅವರು, ಮತ್ತು ಜಗದೀಶ್ ಶರಣ ಪಾಪ ಈಗ ತಾನೇ ಅವರು ಸತ್ತಿದ್ದಾರೆ, ಒಂದು ತಿಂಗಳಾಗಿದೆ. ಅವರು ನಾನು ಸೇರಿಕೊಂಡು ಮುಖ್ಯಮಂತ್ರಿನ 2002 ಜನವರಿ ದಿನ ಫಸ್ಟ್ ದಿನ ಅವ್ರನ್ನ ಭೇಟಿ ಮಾಡ್ತೀನಿ. ಬಟ್ BJP ಪ್ರಸ್ತಾವನೆ ಕೊಟ್ಟಿದ್ದು, ನಾನು ಒಬ್ಬ ಮೆಂಬರ್ ಆಗಿದ್ದಕ್ಕೆ ಪ್ರಸ್ತಾವನೆ ಕೊಟ್ಟೆ. ಆಗ ಬೊಮ್ಮಾಯಿಯವ್ರು ನಮ್ಮನ್ನು ಕೇಳಿದ್ರು, ಏನು ರೀ ನಿಮ್ಮ ಸಮಸ್ಯೆ ಅಂದಾಗ, ಇವರೆಲ್ಲ ನಮ್ಮ ಚೇರ್ಮನ್ಗಳ ವೆಂಕಟೇಶ್ವರ ನೀವು ಮಾತಾಡಿ ಅಂತ ನನ್ನ ಮುಂದೆ ಬಿಟ್ಟಾಗ ನಾನು ಅವ್ರಿಗೆ ಹೇಳಿದೆ, ಸರ್ ನೇರ ಪಾವತಿ ಆದಮೇಲೆ ನಮ್ಮವ್ರಿಗೆ ಸತ್ತರೆ ಕೆಲಸ ಇಲ್ಲ, ಉದ್ಯೋಗ ಭದ್ರತೆ ಇಲ್ಲ, ಯಾರೂ ಕೇಳೋರಿಲ್ಲ ಸರ್, ಈ ಥರ ಪರಿಸ್ಥಿತಿ ಇದೆ. ಪೆನ್ಷನ್ ಆದರೆ ಪೊರಕೆ ಬಿಸಾಕ್ಬಿಟ್ಟು ಪಾಪ ಮನೇಲಿ ಇರಬೇಕು, ಆ ಥರ ಪರಿಸ್ಥಿತಿ ಅಂದಾಗ ಅವರು ಎಲ್ಲ ಇಲಾಖೆ, ನಾವು ಇವತ್ತು 4 ಇಲಾಖೆಯಲ್ಲಿ ಕೆಲಸ ಮಾಡ್ತೀವಿ, ತಮ್ಮ ಗಮನಕ್ಕಿರಲಿ. ಎಲ್ಲ ಪೌರ ಕಾರ್ಮಿಕ ಅಂದರೆ ಪೌರ ಕಾರ್ಮಿಕ ಕನ್ಫ್ಯೂಸು. ನಗರಾಭಿವೃದ್ಧಿ BBMPಗೆ ನಗರಾಭಿವೃದ್ಧಿ ಒಂದು ಇಲಾಖೆ ಇದೆ, 10 ನಗರ ಪಾಲಿಕೆಗೆ ಒಂದು ನಗರಾಭಿವೃದ್ಧಿ ಸಚಿವರಿದ್ದಾರೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿಗೆ ಪೌರಾಡಳಿತ, ಗ್ರಾಮ ಪಂಚಾಯತಿಗಳ ಪಂಚಾಯತ್ ರಾಜ್, 4 ಇಲಾಖೆ ಬರ್ತೇವೆ ನಾವು. 4 ಇಲಾಖೆಗಳನ್ನ ಪೌರ ಕಾರ್ಮಿಕ ಕೆಲಸ ಮಾಡೋದು. ಹಾಗಾಗಿ ಆ ಇಲಾಖೆಗಳನ್ನ ಕರೆಸಿ, ಮತ್ತು ಆರ್ಥಿಕ ಇಲಾಖೆ ಕರೆಸಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕರೆಸಿ, ಸರ್ಕಾರದ ಒಂದು ಇವ್ರನ್ನ ಏನು ಕೋರ್ಡಿನೇಟ್ ಇರ್ತಾರಲ್ಲ ಅವ್ರನ್ನೆಲ್ಲ ಕರೆಸಿ ಒಂದು 3 ತಿಂಗಳ ಕಾಲ ನಾವೊಂದು ಕಮಿಟಿ ರಚನೆ ಮಾಡಿ ನಾವೆಲ್ಲ ಮಾಡ್ತೀವಿ. ಆಗ ಅವರು 2026 ಜೂನಲ್ಲಿ ಒಂದು ವಿಶೇಷ ನೇಮಕಾತಿ ಮಾಡ್ತಾರೆ. ಸೂಪರ್ ಉದ್ಯೋಗ ಅಂತೇಳಿ ಒಂದು ವಿಶೇಷ ನೇಮಕಾತಿ ಅಂತ ಮಾಡ್ತಾರೆ. ಆಗ ಫಸ್ಟಲ್ಲಿ BBMPಗೆ 11,507 ಮಾಡ್ತಾರೆ.
BBMP-ಗೆ ಫಸ್ಟ್ ಲಿಸ್ಟಲ್ಲಿ ತಮ್ಮ ಗಮನದಲ್ಲಿ ಇರಲಿ. ಅದಾದಮೇಲೆ ಸ್ವಯಂವಾಗಿ BBMP-ಲಿ ಯಾವುದೇ ಲೀಡ್ರ್ ಇಲ್ದೇನೆ ಪೌರ ಕಾರ್ಮಿಕರೇ ಸ್ಟ್ರೈಕ್ ಮಾಡಿದ್ದಾರೆ. ಅದು ತಮ್ಮ ಗಮನದಲ್ಲಿ ಇರಲಿ. ಹೌದಾ? ಪೌರ ಕಾರ್ಮಿಕರೇ ಸ್ಟ್ರೈಕ್ ಮಾಡಿದ್ದಾರೆ 2022ರಲ್ಲಿ. BBMP-ಲಿ ಬೇಕಾದ್ರೆ ನೀವು ಲೀಡರ್ಗಳಿಗೆ ಕೇಳ್ಬೋದು. ಅವ್ರು ಅವರು ಏನಾಗಿದೆ, ಎಲ್ರಿಗೂ ಅನ್ಯಾಯ ಆಗಿದೆ, ನಾವು ಇಲ್ಲಿ 20,000 ಜನ ಇದ್ದೀವಿ, ನೀವು 11,000 ಕೊಟ್ಟಿದ್ದೀರ ಅಂತೇಳಿ ಅಲ್ಲಿ ಸ್ವಯಂವಾಗಿ ಅವರೇ ಪೌರ ಕಾರ್ಮಿಕರೇ ಎದ್ದು ಗಲಾಟೆ ಮಾಡಿದಾಗ ಮತ್ತೆ ಸೆಕೆಂಡ್ ಲಿಸ್ಟ್ ಏನಾಗುತ್ತೆ, ಮತ್ತೆ 12,000 ಚಿಲ್ಲರೆ ಆಗುತ್ತೆ. ಅದು ಎಲ್ಲ ನಗರ ಪಾಲಿಕೆಗಳಿಗೂ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿಗಳ ಅದರಲ್ಲೂ ಒಂದಷ್ಟು ಡಿವೈಡ್ ಆಯ್ತದೆ. ಈಗ ಟೋಟಲ್ ಆಗಿ BBMP-ಲಿ 14,000 ಚಿಲ್ಲರೆ ಈಗ ಅಪಾಯಿಂಟ್ಮೆಂಟ್ ಆಗಿದೆ, ವಿಶೇಷ ನೇಮಕಾತಿ. ಇನ್ನು ಎಷ್ಟು ಜನಕ್ಕೆ ಆಗಬೇಕಾಗಿದೆ ಅಣ್ಣ? ಅಲ್ಲಿ ಇವತ್ತು ಏನಪ್ಪ ಅಂದರೆ ಕರೆಕ್ಟ್ ಮಾಹಿತಿ ಸಿಗ್ತಾ ಇಲ್ಲ ಇವತ್ತು ಯಾವುದೇ ಸರ್ಕಾರಗಳಿಗೆ. ಈಗ ನೋಡಿ, ಡ್ರೈವರು ಲೋಡರ್ಸ್ ಹೊರಗಡೆ ಹೋದ್ಮೇಲೆ ಒಂದು 10,000 ಜನ ಡಿವೈಡ್ ಆಗ್ಬಿಟ್ರು. ಟೋಟಲಾಗಿ ಕೊಟ್ಟಿದ್ದು ಎಷ್ಟು ಜನ ಗುತ್ತಿಗೆಲಿದ್ದಾಗ 36,000 ಜನ ಅಂತಂದರು. ಅದರಲ್ಲಿ ಬೇರೆ ಬೇರೆ ಎಲ್ಲ ಫೇಕು ಬರ್ತಾಯಿಲ್ಲ ಮಾಡ್ತಾಯಿಲ್ಲ ಅಂದಾಗ ಒಂದು 28,000 ಮಾಹಿತಿ ಸಿಗ್ತದೆ BBMP-ಗೆ. ಅದರಲ್ಲಿ 14,000 ಜನ ಹೋದರೆ ಇನ್ನು ಉಳಿಕೆ ಡ್ರೈವರು ಲೋಡರ್ನೆಲ್ಲ ಹೊರಗಡೆ ಹಾಕ್ಬಿಟ್ರು, ಬರೀ ಗೂಡ್ಸ್ ಅವ್ರು ಮಾತ್ರ ತೊಗೊಂಡ್ರು. ಅಲ್ಲಿಗೆ 10,000 ಜನ ಈ ಕಡೆ ಡಿಲೀಟ್ ಆಗ್ಬಿಟ್ರು. ಇಲ್ಲಿ 14,000 ಜನ ಇದ್ದಾರೆ. ಅಲ್ಲಿಗೂ 26,000 ಜನ ಅಂದಾಗ ಅಲ್ಲಿ ಲೆಕ್ಕ ಬರುತ್ತೆ. ನಾನು ಹೇಳೋದು ಒಂದೇ, ಸರ್ಕಾರಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಅವರು ಅದೇ ಎಲೆಕ್ಷನ್ಗೆ ರಾಹುಲ್ ಗಾಂಧಿ ಅವರು ಬರ್ತಾರೆ, DK ಶಿವಕುಮಾರ್ ಇರ್ತಾರೆ, ದಿನೇಶ್ ಗುಂಡೂರಾವ್ ರಾಮಲಿಂಗ ರೆಡ್ಡಿ ಅವರು ಇರ್ತಾರೆ. ನನ್ನ ಸರ್ಕಾರ ಬಂದರೆ 25,000 ಜನಕ್ಕೆ ಕಾಯಂ ಮಾಡ್ತೀನಿ ಅಂತ ಹೇಳೋದು ಇದೇ ರಾಹುಲ್ ಗಾಂಧಿ ಅವರು, ಇದೇ DK ಶಿವಕುಮಾರ್ ಹೇಳಿದ್ದಾರೆ. ಯಾಕೆ ಮಾಡ್ತಾಯಿಲ್ಲ ನೀವು ಕಾಂಗ್ರೆಸ್ ಅವರು? ಒಬ್ರಿಗೊಂದು ಕಾಯಂ ಮಾಡಿಲ್ಲ. ಹಾಗಾಗಿ ನಾನು ಇವತ್ತು ನೀವು ಬಂದಿರೋದ್ರಿಂದ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಇವತ್ತು ಸಿದ್ದರಾಮಯ್ಯ ಅವರು ನಮ್ಗೆ ಎಂಥ ಭಾಗ್ಯ ಕೊಟ್ಟಿದ್ದಾರೆ ಅಂದರೆ, ಸತ್ರ ಕೆಲಸ ಎಲ್ಲ ಡಿಲೀಟ್ ಆಡಿದ್ರೆ ಪೆನ್ಷನ್ ಇಲ್ಲ, ಇದನ್ನು ನಮ್ಗೆ ಕೊಟ್ಟೋಗಿದ್ದಾರೆ. ಈ ಸರಿ ದಸರಾನ ನಿಲ್ಸೋದಂತೂ ಕಾಯಮ್ಮು. ಎಲ್ಲ ಇಡೀ ಕರ್ನಾಟಕದ ಒಂದು ಸಂಘಟನೆಗಳೆಲ್ಲ ನಾನು ಮೈಸೂರು ಜಿಲ್ಲೆಗೆ ಕರೆಸ್ಕೊಂಡು ಬೆಂಗಳೂರಲ್ಲೂ ಸಂಘಟನೆಗಳ ಜೊತೆ ಮಾತಾಡಿ ಇವತ್ತು ಮೈಸೂರು ದಸರಾ ನಿಲ್ಸೋಕ್ಕೆ ಈ ದಿನದಿಂದ ನಾನು ಪ್ರಾರಂಭ ಮಾಡ್ತೀನಿ ಅಂತ ಈ ಸಮುದಾಯ TV ಮುಖಾಂತರ ನಾನು ತಮಗೆ ತಿಳಿಸ್ತಾ ಇದ್ದೀನಿ. ಸೂಪರ್, ವೆರಿ ಗುಡ್. ಹರಿ, ಒಂದು ರೀಲ್ ಮಾಡ್ಬಿಡಪ್ಪ, ಕ್ಯಾಮ್ರಾ ತೋರಿಸಿ ನಮ್ಮನ್ನು ತೋರಿಸಿ, ಹಂಗೆ ಮಾಡ್ಬೇಕು. ನಿನಗೆ ಆಗಲೇ ಹೇಳಿದ್ದೀನಿ BTS ಮಾಡೋಣ. ಕನ್ನಡ ಐತಣ್ಣ, ಕರೆಕ್ಟಾಗಿ ಮಾತಾಡಿದ್ರೆ ಅಣ್ಣ. ನಾನು ಎಂಡಿಂಗ್ ಮಾಡಿಬಿಡ್ತೀನಿ, ಪರ್ಫೆಕ್ಟಾಗಿ ಏನು ಮಾಡಿದ್ರಿ. ನಾನು ಕೇಳೋಣ ಅಂತ ಅಣ್ಣ ಅಂತ ಕೇಳೋಣ ಅಂತಿದ್ದೆ, ನೀವು ಅದನ್ನು ವೀಕ್ಷಕರೇ ನೋಡ್ದಲ್ಲ, ಇಷ್ಟು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರ ಪರವಾಗಿ ಧ್ವನಿಯಾಗಿ ವೆಂಕಟೇಶಣ್ಣ ಅವರು ಅನೇಕ ಪಕ್ಷಾತೀತವಾಗಿ ಕಾರ್ಮಿಕರ ಯೋಗಕ್ಷೇಮಕ್ಕಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ. ಮತ್ತು ಅವ್ರು ಹೇಳಿದಂಥ ವಿಚಾರಗಳು ನ್ಯಾಯಸಮ್ಮತವಾಗಿದೆ. ಅಣ್ಣ, ನೀವು ಇಷ್ಟು ಸಮಯ ಕೊಟ್ಟು ಸಮುದಾಯ TV ಹೇಳುವಾಗ ಪ್ರತಿಯೊಂದರಲ್ಲೂ ಕೂಡ ನಿಮ್ಮ ವೈಯಕ್ತಿಕವಾಗಿ ನಿಮಗೆ ಅನುಕೂಲಕ್ಕೆ ಏನೂ ಮಾತಾಡಲಿಲ್ಲ. ನೀವು ಬರೀ ಪೌರ ಕಾರ್ಮಿಕರು, ಆಮೇಲೆ ನಮ್ಮ ಸ್ವಚ್ಛತಾ ಕಾರ್ಮಿಕರು, ಲೋಡರ್ಸು, ಚಾಲಕರು ಎಲ್ಲರಿಗೂ ಕೂಡ ನ್ಯಾಯವಾದಂಥ ಸಮಾನವಾದಂಥ ವೇತನ ಸಿಗಬೇಕು, ಸಮಾನವಾದಂಥ ಅನುಕೂಲಗಳು ಸಿಗಬೇಕು. ಕೇವಲ ಶ್ರಮದಿಂದ ಮಾತ್ರ ದುಡಿಸ್ಕೊಳ್ಳೋದಲ್ಲ, ಆ ಶ್ರಮದ ನಂತರ ಕೂಡ ಅವರ ಯೋಗಕ್ಷೇಮಕ್ಕೂ ಕೂಡ ಅವ್ರ ವೇತನ ಇರ್ಬೋದು, ಅವರ ನಿವೃತ್ತಿ ವೇತನ ಇರ್ಬೋದು, ಅವರ ಮರಣದ ನಂತರ ಜೀವನ ಅವರ ಕುಟುಂಬಕ್ಕೆ ಅನುಕೂಲ ಆಗಬೇಕು ಅಂತ ಮಾತಾಡ್ತಾ ಇದ್ರಿ. ಸೊ ನಿಮ್ಮ ಈ ಕಾಳಜಿ ಬಹಳ ಅದ್ಭುತವಾಗಿ ನಮಗೆ ಸಂತೋಷ ಆಗಿದೆ. ನೀವು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಇದ್ದುಕೊಂಡು ಕೂಡ ಇಷ್ಟು ಧ್ವನಿ ಹೇಳ್ತಾ ಇದ್ರಿ. ಮುಂದೊಂದು ದಿನ ನಮಗೆ ಆಶಾಭಾವನೆ ಇದೆ, ನೀವು ಇಡೀ ರಾಜ್ಯಾದ್ಯಂತ ಪೌರ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಿ ಕೆಲವು ಸವಲತ್ತುಗಳನ್ನು ಕೊಡ್ತೀರಂತ ನಂಬಿಕೆ ಇದೆ. ಇಷ್ಟು ಸಮಯ ಕೊಟ್ಟು ನೀವು ನಮ್ಮ ಸಮುದಾಯ TV ಯೊಂದಿಗೆ ಸಂವಾದ ನಡೆಸಿ ತಮ್ಮ ವಿಚಾರಧಾರೆಗಳನ್ನು, ಪೌರ ಕಾರ್ಮಿಕರ ಪರವಾದಂಥ ನೋವುಗಳನ್ನು ಹಂಚಿಕೊಂಡು ಸರ್ಕಾರಕ್ಕೂ ಕೂಡ ಚಾಟಿ ಎಣ್ಣೆ ಬೀಚಿ ಸರ್ಕಾರದಲ್ಲೂ ಕೂಡ ಉನ್ನತ ಅಧಿಕಾರಿಗಳು, ಉನ್ನತ ರಾಜಕಾರಣಿಗಳಿದ್ದರೆ ಅವ್ರು ಕೊಟ್ಟಂಥ ಮಾತಿಗೆ ನಡ್ಕೊಳ್ಬೇಕು ಅನ್ನೋ ವಿಚಾರ ತಲುಪಿಸಿದ್ರಿ. ಹಾಗಾಗಿ ಸಮಸ್ತ ಪೌರ ಕಾರ್ಮಿಕರ ಪರವಾಗಿ, ಸಮಸ್ತ ಪೌರ ಕಾರ್ಮಿಕರ ಕುಟುಂಬ ಅವಲಂಬಿತರ ಪರವಾಗಿ ಹಾಗೂ ಸಮಸ್ತ ಸಮುದಾಯ TVಯ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಥ್ಯಾಂಕ್ ಯು. ಜೈ ಭೀಮ್, ಜೈ ಸಾಲಪ್ಪ, ಜೈ ಸಾಲಪ್ಪ, ಜೈ ಅಂಬೇಡ್ಕರ್.